ಇವಾಗ ನಾವಿದ್ದೀವಿ ಸಿದ್ದಾಪುರದಲ್ಲಿರೋ ಹಂಜಿಬೈಲಲ್ಲಿರೋ ಫಿಲ್ಟರ್ ಹೌಸ್. ಇಲ್ಲಿಗೆ ನೀರು ಎಲ್ಲಿಂದ ಬರುತ್ತೆ ಅಂತ ಯಾವತ್ತಾದರೂ ಯೋಚನೆ ಮಾಡಿದ್ದೀರಾ? ಇಲ್ಲಿಗೆ ಅರೆಂದೂರು ಹೊಳೆಯಿಂದ ಡೈರೆಕ್ಟಾಗಿ ನೀರನ್ನ ಫುಲ್ ಮಾಡಿ ಇದರಿಂದ ಬರುತ್ತೆ. ಫಸ್ಟ್ ನೀರು ಬರೋದೇನೆ ಇಲ್ಲಿಗೆ. ಇದರಿಂದ ಫಿಲ್ಟರ್ ಆಗಿ ಎಲ್ಲಿಗೆ ಹೋಗುತ್ತೆ ಅಂತ ತೋರಿಸ್ಕೊಡ್ತೀನಿ. ಅರೆಂದೂರು ಹೊಳೆಯಿಂದ ಡೈರೆಕ್ಟಾಗಿ ಫುಲ್ ಮಾಡಿರೋವಂಥ ನೀರು ನೀವು ನೋಡಿರೋ ಥರ ಶಿವಲಿಂಗ ಥರ ಒಂದು ಐಡಲ್ ಇದೆಯಲ್ವಾ, ಅಲ್ಲೂ ಬರುತ್ತೆ. ಅಲ್ಲಿಂದ ಡೈರೆಕ್ಟಾಗಿ ಫಸ್ಟ್ ಈ ಚಾನಲಿಗೆ ಬರುತ್ತೆ. ಇದು ಸಖತ್ ಡೀಪಾಗಿದೆ. ಬಟ್ ಇದರಲ್ಲಿ ಮೂಮೆಂಟ್ ಆಗೋ ವಾಟರ್ ಮಾತ್ರ ಎಷ್ಟೇ ಒಂದು ಅಡಿ ಲೆಕ್ಕದಲ್ಲಿ ಮೂಮೆಂಟ್ ಆಗುತ್ತೆ ಅಷ್ಟೇ. ಯಾಕಂತಂದರೆ ನೀರಲ್ಲಿ ಬರೋ ವೇಸ್ಟ್ ಪಾರ್ಟಿಕಲ್ಸ್ ಏನೇ ಇದ್ರೂ ಕೆಳಗಡೆ ಹೋಗುತ್ತೆ. ಮೇಲೆ ಲೈಟ್ ವೆಯ್ಟ್ ಇರೋದ್ರಿಂದ ನೀರು ಮೂಮೆಂಟ್ ಆಗ್ತಾ ಹೋಗುತ್ತೆ. ಆ ಚಾನಲಿಂದ ಈ ಚಾನಲಿಗೆ ಬರುತ್ತೆ ಡೈರೆಕ್ಟಾಗಿ. ಈ ಚಾನಲಿಂದ ಈ ಪಕ್ಕದಲ್ಲಿರೋ ದಾರಿಲಿ ಹೋಗಿ ಪಕ್ಕದಕ್ಕೆ ಶಿಫ್ಟ್ ಆಗುತ್ತೆ. ಅಲ್ಲಿ ನೀವು ಲಾಸ್ಟಲ್ಲಿ ನೋಡ್ತಾ ಇದ್ದೀರಲ್ವಾ, ಅಲ್ಲಿಂದ ಯೂಟರ್ನ್ ಹಾಕ್ಕೊಂಡು ಅಲ್ಲಿಂದ ಮತ್ತೆ ಪಕ್ಕದಲ್ಲಿ ಚಿಕ್ಕದಾಗಿ ಒಂದು ಕೆನಲ್ ಇದೆಯಲ್ವಾ, ಇಲ್ಲೇ ವಾಪಸ್ ಬರುತ್ತೆ. ಇಲ್ಲಿ ವಾಪಸ್ ಬಂದಿರೋದು ಸೀದಾ ಇದು ಪಕ್ಕದಲ್ಲಿರೋ ಫಿಲ್ಟರ್ ಹೌಸಿಗೆ ಹೋಗುತ್ತೆ. ಈ ಫಿಲ್ಟರ್ ಹೌಸ್ ಏನು ಅಂತಂದರೆ ಇಲ್ಲಿ ಬಂದಿರೋವಂಥ ನೀರನ್ನು ಇಲ್ಲಿ ಆಲ್ಮೋಸ್ಟ್ ಎಲ್ಲ ಹಾರ್ಡ್ ಪಾರ್ಟಿಕಲ್ಸ್ ಎಲ್ಲ ಇಲ್ಲಿ ಕೆಳಗಡೆ ಉಳ್ಕೊಂಡ್ಬಿಡುತ್ತೆ. ನೆಕ್ಸ್ಟ್ ಇಲ್ಲಿ ಫಿಲ್ಟರ್ ಹೌಸಿಗೆ ನಮಗೆ ಅಲೋ ಇಲ್ಲದೆ ಇರೋ ಕಾರಣ ಫಿಲ್ಟರ್ ಹೌಸಿಗೆ ಹೋಗ್ತಾ ಇಲ್ಲ. ಇಲ್ಲಿ ಫಿಲ್ಟರ್ ಆಗಿರೋವಂಥ ನೀರು ಇಲ್ಲಿರೋ ಟ್ಯಾಂಕ್ಗಳಿಗೆ ಹೋಗುತ್ತೆ. ಇದು ಫಸ್ಟ್ ಟ್ಯಾಂಕ್, ಸೆಕೆಂಡ್ ಟ್ಯಾಂಕು. ಇದು ಫಿಲ್ ಆದಮೇಲೆ ನೀರು ಅಲ್ಲಿಗೆ ಹೋಗುತ್ತೆ. ಅಲ್ಲಿಂದ ಇಡೀ ಸಿದ್ದಾಪುರಕ್ಕೆ ವಾಟರ್ ಸಪ್ಲೈ ಆಗುತ್ತೆ. ಇವಾಗ ನಿಮ್ಗೆಲ್ಲರಿಗೂ ಗೊತ್ತಾಯಿತು ಅನಿಸುತ್ತೆ, ನಿಮ್ಮ ಮನೆಗೆ ಟ್ಯಾಪ್ ಆನ್ ಮಾಡಿದ ತಕ್ಷಣ ನೀರು ಬರ್ತಾ ಇದೆ ಅಂದರೆ ಇದಕ್ಕೆ ರೀಸನ್ ಇದೇನೆ. ಇನ್ಫಾರ್ಮೇಟಿವ್ ವಿಡಿಯೋ ಚೆನ್ನಾಗಿದೆ ಅಂತ ಅಂದ್ಕೊಂಡಿದ್ದೀನಿ. ಇಷ್ಟ ಆಯಿತು ಅಂದರೆ ಒಂದು ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ನೆಕ್ಸ್ಟ್ ವಿಡಿಯೋಗೆ ವೆಯ್ಟ್ ಮಾಡಿ. ಬಾಯ್ ಫ್ರೆಂಡ್ಸ್.